ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಹೇಳುವಂತು ಅದೇನೋ ನೀ ಕೇಳುವಂತು. ವಿಕ್ಕಿ ಅವರೇ, ಕೂತ್ಕೊಳ್ಳಿ. ಹೆಂಡತಿ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನು? ಎಲ್ಲಿ ವಿರಾಟ್? ಅದಿತಿ ಮತ್ತೆ ಆದ್ಯಾತ್ಗೆ ಇವತ್ತು ನಾವೇ ಮಲಗಿಸ್ಕೋತೀವಿ ಅಂತ ರೂಮಿಗೆ ಕರ್ಕೊಂಡು ಹೋಗಿದ್ದಾರೆ. ಓ, ಒಳ್ಳೇದಾಯ್ತು. ಅಂದಾಗೆ ವಿರಾಟ್ ನೋಡೋದಕ್ಕೆ ಸೇಮ್ ನನ್ನ ಹಾಗೆ ಇಲ್ವಾ? ಏನಿಲ್ಲ, ಅವ್ನು ನೋಡೋದಕ್ಕೆ ನನ್ನ ಥರಾನೇ ಇದ್ದಾನೆ. ನೋವೇ, ಅವನು ಸೇಮ್ ನಂದೇ ಜೆರಾಕ್ಸ್ ಕಾಪಿ. ನಿಂದು ಸ್ವಲ್ಪ ಹೋಲಿಕೆನೇ ಕಾಣಿಸ್ಲಿಲ್ಲ ನನಗೆ. ಲೊಟ್ಟೆ, ಅವನ ಮೂಗು ನಿಮಗೆ ಗೊತ್ತಾ ನನ್ನ ಥರಾನೇ ಇರೋದು. ನಿಮ್ಮ ಮೂಗು ಸೊಟ್ಟಕ್ಕಿದೆ, ನನ್ನ ಮೂಗು ನೋಡಿ ಸೇಮ್ ಅವನ ಥರನೇ ಇದೆ. ಏನಿಲ್ಲ, ನನ್ನ ಹಾಗೆ. ಇಲ್ಲ, ನನ್ನ ಹಾಗೆ ಇಲ್ಲ, ನನ್ನ ಹಾಗೆ. ಆರ್ತಿ ಅವರೇ, ನನಗೆ ಚಿಕ್ಕ ವಯಸ್ಸಿಂದ ಅಪ್ಪನ ಪ್ರೀತಿ ಸಿಗಲಿಲ್ಲ. ಅದು ನನ್ನ ಮಗನಿಗಾಗಬಾರ್ದು. ಐ ವಿಲ್ ಬಿ ದೇರ್ ಫಾರ್ ಹಿಮ್. ವೈದೇ, ಇಷ್ಟು ದಿನ ನೀನು ಮತ್ತೆ ನನಗೆ ಸಿಗ್ತೀಯೋ ಇಲ್ವೋ, ನನ್ನಿಂದ ನೀನು ಸೇರೋಕ್ಕಾಗತ್ತೋ ಇಲ್ವೋ, ನಿನ್ನ ಹತ್ರ ಮಾತಾಡೋಕ್ಕಾಗತ್ತೋ ಇಲ್ವೋ ಅಂತ ತುಂಬ ದುಃಖಪಟ್ಟಿದ್ದೆ. ಪ್ರತಿ ಮನುಷ್ಯ ಏನು ಬಯಸ್ತಾನೆ ಗೊತ್ತಾ? ತನಗೊಂದು ಮನೆ ಇರಬೇಕು, ತನ್ನನ್ನು ಪ್ರೀತಿಸೋ ಹೆಂಡತಿ ಇರಬೇಕು, ತಾನು ಪ್ರೀತಿಸೋ ಮಕ್ಕಳಿರಬೇಕು, ಸಂಸಾರ ಸುಖವಾಗಿರಬೇಕು ಅಂತ. ನಾನು ಬಯಸಿದ್ದೆಲ್ಲ ನನಗೆ ಸಿಕ್ತು. ಆದರೆ ಯಾರ ಕಣ್ಣು, ಈ ವಿಧಿ ಆಟನೋ, ಅದು ನನ್ನ ಹೋದ ಜನ್ಮದ ಕರ್ಮನೋ. ನಾವಿಬ್ಬರು 25 ವರ್ಷದಿಂದ ದೂರ ಇದ್ದಾಗ ಆಗ್ಬಿಡ್ತು. ಇವತ್ತು ನಂಗೆ ತುಂಬ ಸಂತೋಷ ಆಗ್ತಿದೆ ಕಣೆ. ಹೌದು, ನಿನ್ಗೆ ಹಳೇದೆಲ್ಲ ನೆನಪಿದ್ಯಾ? ನಿಮ್ಮ ಜೊತೆ ಕಳೆದ ಪ್ರತಿ ಕ್ಷಣನೂ ಮಧುರವಾದದ್ದು. ಅದನ್ನು ಹೇಗೆ ಮರೀಲಿ ಸೂರಿ? ಖಂಡಿತ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆಯ್ತು. ಹೌದು, ನಾವಿಬ್ರು ಸೇರಿ ತುಂಬ ದಿವಸ ಆಯ್ತಲ್ಲ, ಅದಕ್ಕೆ ಏನು ಯೋಚನೆ ಮಾಡ್ತಿದ್ಯಾ? ಅದಲ್ಲ ಕಣೆ, ನೀನು ಯಾವಾಗಲೂ ಒಂದು ಹಾಡು ಹೇಳ್ತಿದ್ಯಲ್ಲ, ಅದನ್ನೊಂದ್ಸಲ ಹೇಳಿ ಕೇಳಬೇಕು ಅನ್ನಿಸ್ತಿದ್ದೆ. ಒಮ್ಮೆ ನಿನ್ನನ್ನು ಕಣ್ತುಂಬ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.